ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಏಜ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹೊಸದಾದಂತ ಲೇಟೆಸ್ಟ್ ಅಪ್ಡೇಟ್ ನ ತಿಳಿಸ್ಕೊಡ್ತಾ ಇದ್ದೀನಿ. ಈಗಾಗಲೇ ತುಂಬಾ ಜನ ರೈತರುಗಳು PM ಕಿಸಾನ್ ಹಣಕ್ಕೋಸ್ಕರ ವೆಯ್ಟ್ ಮಾಡಿದ್ದೀರಾ, ಆದ್ರೆ ಹಣ ಇನ್ನೂ ನಿಮ್ಮ ಖಾತೆಗೆ ಕ್ರೆಡಿಟ್ ಆಗಿಲ್ಲ. ನಿಮ್ಗೆ ಈಗಾಗಲೇ ಗೊತ್ತಿದೆ, ಕಳೆದ ಜೂನ್ ತಿಂಗಳಲ್ಲೇ 20ನೇ ತಾರೀಕಲ್ಲೇ ನಿಮ್ಮ ಖಾತೆಗೆ ಹಣ ಬರಬೇಕಿತ್ತು. ಕಾರಣಾಂತರಗಳಿಂದಾಗಿ ಅದು ಪೋಸ್ಟ್ಪೋನ್ ಆಯಿತು. ಕಳೆದ 29ನೇ ತಾರೀಕು ಜಮಾ ಆಗುತ್ತೆ ಅಂತ ವೆಯ್ಟ್ ಮಾಡಿದ್ರೆ ಅಲ್ಲೂ ಕೂಡ ಹಣ ಜಮಾ ಆಗಲಿಲ್ಲ. ಕಳೆದ ತಿಂಗಳು ಏನಕ್ಕೆ ಹಣ ಜಮಾವಣೆ ಆಗಲಿಲ್ಲ ಅಂತ ಹೇಳಿ ಸರ್ಚ್ ಮಾಡಿ ನೋಡಿದಾಗ ಅಲ್ಲಿ ವಿವಿಧ ಕಾರಣಗಳಿದೆ. ಅದರಲ್ಲಿ ಪ್ರಮುಖವಾದ ಕಾರಣ ಬಂದು ಅಹಮದಾಬಾದ್ನಲ್ಲಿ ನಡೆದಂತಹ ವಿಮಾನ ಅಪಘಾತದಲ್ಲಿ ಸುಮಾರು 242 ಜನ ತೀರ್ಕೊಂಡಿರ್ತಾರೆ. ಅದು ಮೇನ್ ಕಾರಣ ಆಗಿರ್ತದೆ. ಇಲ್ಲಾಂದ್ರೆ ಕಳೆದ ತಿಂಗಳು 20ನೇ ತಾರೀಕಿನಂದು ನಿಮ್ಮ ಖಾತೆಗೆ ಹಣ ಜಮಾವಣೆ ಆಗಿತ್ತು, ಎಲ್ಲ ಪ್ರೊಸೀಜರ್ ಕೂಡ ಕಂಪ್ಲೀಟ್ ಆಗಿತ್ತು. ಬಟ್ ಅದಾದ ಒಂದು ವಾರದೊಳಗೆ ನೀವು PM ಕಿಸಾನ್ ಹಣ ಅವ್ರು ಕ್ರೆಡಿಟ್ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಈ ಕಾರಣನೂ ಕೂಡ ಒಂದು ಪ್ರಮುಖ ಕಾರಣ ಆಗಿರ್ತದೆ. ಅದಾದ ನಂತರ ಮನ್ ಕಿ ಬಾತ್ ಕಾರ್ಯಕ್ರಮ ಅದೇ ತಿಂಗಳು ಅಂದ್ರೆ ಜೂನ್ 29ರಂದು ಪೋಸ್ಟ್ಪೋನ್ ಮಾಡಿದ್ರು. ಆ 29ರಂದು ಕೂಡ ವಿವಿಧ ಕಾರಣಗಳಿಂದಾಗಿ ಪೋಸ್ಟ್ಪೋನ್ ಮಾಡಿದ್ರು. ಆ ತಾರೀಕಿನಂದು ಕೂಡ ನಿಮ್ಗೆ ಹಣ ಜಮಾವಣೆ ಆಗಲಿಲ್ಲ. ಸ್ನೇಹಿತರು, ನೀವು ಇಲ್ಲಿ PM ಕಿಸಾನ್ ವೆಬ್ಸೈಟ್ಗೆ ಬಂದು ಸರ್ಚ್ ಮಾಡಿದಾಗ ಅಫಿಷಿಯಲ್ ಆಗಿ ಎಲ್ಲಿಯೂ ಕೂಡ PM ಕಿಸಾನ್ ಹಣ ಇನ್ನು ನಿರ್ದಿಷ್ಟ ದಿನಾಂಕದೊಂದು ನಿಮ್ಮ ಖಾತೆಗೆ ಬರುತ್ತೆ ಅಂತ ಎಲ್ಲಿಯೂ ಕೂಡ ತಿಳಿಸಿಲ್ಲ. ಬಟ್ ಅಲ್ಲಿ PFMS ಸ್ಟೇಟಸ್ನ ಚೆಕ್ ಮಾಡಿದಾಗ ಅಲ್ಲಿ ನಿಮ್ಮದು ವ್ಯಾಲಿಡೇಟೆಡ್ ಅಪ್ರೂವಲ್ ಏಜೆನ್ಸಿ ಹಾಗೆಯೇ ನಿಮ್ಗೆ ಎಷ್ಟು ಅಮೌಂಟ್ ಬರುತ್ತೆ ಎಲ್ಲ ಡೀಟೇಲ್ಸು ಕೂಡ ಅಲ್ಲಿ ಶೋ ಆಗ್ತಾ ಇದೆ. ಬಟ್ PM ಕಿಸಾನ್ ಹಣ ರೈತರ ಖಾತೆಗೆ ಜಮಾವಣೆ ಆಗಿಲ್ಲ ಅಷ್ಟೇ, ಬಟ್ ಅದು ರಿಲೀಸ್ ಆಗಿದೆ. ಅಂದರೆ ಫಂಡ್ ಟ್ರಾನ್ಸ್ಫರ್ ಮಾಡಿದ್ದಾರೆ, ಆಲ್ರೆಡಿ ಬ್ಯಾಂಕ್ ಒಳಗೆ ಬಂದಿದೆ. ಅದು ಅಲ್ಲಿ ನೋಡಿ, ಬ್ಯಾಂಕ್ ರಿಸೀವ್ಡ್ 23/2025 ಅಂದರೆ 23 ಜೂನ್ ರಂದೇ ನಿಮ್ಮ ಬ್ಯಾಂಕ್ಗೆ ಬಂದಿದೆ. ಬಟ್ ಖಾತೆಗೆ ಇನ್ನೂ ಜಮಾವಣೆ ಆಗಿಲ್ಲ. ಅಲ್ಲಿ ಪೇಮೆಂಟ್ ಪೆಂಡಿಂಗ್ ಅಷ್ಟು ಬ್ಯಾಂಕ್ ಅಂತ ತೋರಿಸ್ತಾ ಇದೆ. ಅಂದರೆ ಬ್ಯಾಂಕ್ನಿಂದ ಪೆಂಡಿಂಗ್ ಆಗಿದೆ ಅದಷ್ಟೇ. ಇದು ಯಾವುದೇ ಏಜೆನ್ಸಿಯಿಂದ ಸ್ಟಾಪ್ ಆಗಿರೋದಲ್ಲ, ಬ್ಯಾಂಕಿಂದ ಸ್ಟಾಪ್ ಆಗಿರ್ತಕ್ಕಂಥದ್ದು. ಇಲ್ಲಿ ಕೆಳಗಡೆ ಪೇಮೆಂಟ್ ಸಕ್ಸಸ್ ಅಂತ ಬರುತ್ತೆ. ಈ ರೀತಿ ಬಂತು ಅಂದರೆ ಇದು ಕಳೆದ ಬಾರಿ ಬಂದಿರತಕ್ಕಂಥ PM ಕಿಸಾನ್ ಹಣ ಕಳೆದ ಕಂತು ಬಂದಿರತಕ್ಕಂಥದ್ದು. ಅಲ್ಲಿ ಪೇಮೆಂಟ್ ಸಕ್ಸಸ್ ಅಂತ ಬರುತ್ತೆ. ಅಲ್ಲಿಗೆ ಇನ್ನೇನು ಕೇವಲ ಒಂದು ಸ್ಟೆಪ್ ದಾಟಿದ್ರೆ PM ಕಿಸಾನ್ ಹಣ ನಿಮ್ಮ ಖಾತೆಗೆ ಜಮಾವಣೆ ಆಗುತ್ತೆ. ಇನ್ನೊಂದು ಸ್ಟೆಪ್ಗೋಸ್ಕರ ಇದು ವೆಯ್ಟ್ ಮಾಡ್ತಾ ಇದೆ. ನಿಮಗೆಲ್ಲ ತಿಳಿದಿದೆ, PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಮಾನ್ಯ ಪ್ರಧಾನಮಂತ್ರಿ ಅವರು ಪ್ರತಿಯೊಂದು ಈವೆಂಟ್ಸ್ನಲ್ಲಿ ಭಾಗವಹಿಸಿ ಅಧಿಕೃತವಾಗಿ ಚಾಲನೆಯನ್ನು ಕೊಡ್ತಾರೆ. ಅವ್ರು ಇದ್ಕಿದ್ದಂಗೆ ಎಲ್ಲೂ ಕೂಡ ಹಣ ಹಾಕಲ್ಲ. ಒಂದು ಸಮಾರಂಭ ಥರ ಇಟ್ಟು ಅಲ್ಲಿ ಇದನ್ನ ಅಧಿಕೃತವಾಗಿ ಚಾಲನೆ ನೀಡೋ ಮುಖಾಂತರ ನಿಮ್ಮ ಖಾತೆಗೆ ಜಮಾವಣೆ ಮಾಡ್ತಾರೆ. ಇಲ್ಲಿ ಒಂದು ಮಾಹಿತಿ ಪ್ರಕಾರ ನೋಡ್ತಾ ಇದ್ದೀರಿ, ಜೂನ್ 2ನೇ ತಾರೀಕಿನಂದು ವಿದೇಶ ಪ್ರವಾಸಕ್ಕೆ ಅಂದರೆ 5 ದೇಶಗಳ ಪ್ರವಾಸಕ್ಕೋಸ್ಕರ ಪ್ರಧಾನಮಂತ್ರಿ ಅವರು ಹೊರಟಿದ್ದಾರೆ. ಬರುವ 9ನೇ ತಾರೀಕಿನಂದು ಭಾರತಕ್ಕೆ ಬರ್ತಾರೆ. ಅದಾದ ಆ ವಾರದಲ್ಲೇ ನಿಮ್ಮ PM ಕಿಸಾನ್ ಹಣ ನಿಮ್ಮ ಖಾತೆಗೆ ಬಹುತೇಕ ಕ್ರೆಡಿಟ್ ಆಗೋ ಸಾಧ್ಯತೆ ಇದೆ. ಸ್ನೇಹಿತರೆ, ಇದು ಆ್ಯಕ್ಚುಲಿ ಏನಕ್ಕಂದರೆ PM ಕಿಸಾನ್ನ ಎಲ್ಲ ಪರಿಪೂರ್ಣವಾದಂಥ ಹಂತಗಳನ್ನ ದಾಟಿರೋದ್ರಿಂದ 100% ಹೇಳ್ಬೋದು ಪ್ರಧಾನಮಂತ್ರಿ ಅವರು ಬಂದ ಕೂಡಲೇ ನಿಮ್ಮ ಖಾತೆಗೆ ಹಣ ಜಮಾವಣೆ ಆಗುತ್ತೆ. ನೀವು ಅಲ್ಲಿ ತನಕ ವೆಯ್ಟ್ ಮಾಡಿ ಕಾಯಬೇಕಾಗ್ತದೆ. ಅದಕ್ಕೂ ಮೊದಲು ನೀವು PM ಕಿಸಾನ್ ವೆಬ್ಸೈಟ್ನಲ್ಲಿ ನಾ ಹೇಳಿರೋ ರೀತಿ PFMS ಸ್ಟೇಟಸ್ನ ಈ ರೀತಿ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಸ್ಟೇಟಸ್ನಲ್ಲಿ ಈ ರೀತಿ ನಿಮ್ಮದು ಎಲ್ಲ ಕೂಡ 100% ಕಂಪ್ಲೀಟ್ ಆಗಿದೆ. ಅಂದರೆ ಇಲ್ಲೆಲ್ಲ ಸ್ಟೇಜ್ ಕಾಣ್ತಾ ಇದೆಯಲ್ಲ ನೋಡಿ, ವ್ಯಾಲಿಡೇಟೆಡು, ಅಪ್ರೂವಲ್ ಏಜೆನ್ಸಿ ಮತ್ತು ಪೆಂಡಿಂಗ್ ಅಟ್ ಬ್ಯಾಂಕ್ ಅಂತ ತೋರಿಸ್ತಾ ಇದೆ ನೋಡಿ. ಈ ಎಲ್ಲ ಸ್ಟೇಜ್ಗಳು ದಾಟಿದ್ರೆ ಮಾತ್ರ ನಿಮಗೆ PM ಕಿಸಾನ್ ಹಣ ಬರುತ್ತೆ. ನಿಮ್ಮದು ಎಲ್ಲ ಸ್ಟೇಜ್ಗಳು ಕ್ರಾಸ್ ಆಗಿದೆಯಾ ಇಲ್ವಾ, ಯಾವ್ದಾರ ಸ್ಟೇಜಲ್ಲಿ ನಿಮ್ಮದು ವ್ಯಾಲಿಡೇಟೆಡ್ ಆಗಿಲ್ವಾ ಅದನ್ನು ಚೆಕ್ ಮಾಡ್ಕೊಳ್ಳಿ. ಇದೆಲ್ಲ ಪಾಸ್ ಆಗಿದ್ರೆ 100% ನಿಮ್ಗೆ ಹಣ ಕ್ರೆಡಿಟ್ ಆಗೇ ಆಗುತ್ತೆ. ಸ್ನೇಹಿತರೆ, ಇದಿಷ್ಟೇ ಸಿಂಪಲ್ ಮಾಹಿತಿ. ಪ್ರತಿಯೊಬ್ಬ ರೈತರು ಕೂಡ ಇನ್ನೂ ತಾಳ್ಮೆಯಿಂದ ಇನ್ನೊಂದು ವಾರ ತನಕ ವೆಯ್ಟ್ ಮಾಡಬೇಕಾಗತ್ತೆ. ಅದಾದ ನಂತರ ನಿಮ್ಮ ಹಣ ನಿಮ್ಮ ಕೈ ಸೇರುತ್ತೆ. ಸ್ನೇಹಿತರೆ, ಇದಾಗಿತ್ತು ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಏಜ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.